ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲ ವಪುಷೇ ನಮೋ ಅಶೇಷಾಮ್ನಾಯ ರುಚಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮರ್ಪಿಹಿರೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ನಮಾಮಿ. ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಪ್ರಿಯಪತಿಂ. ಸಪ್ತಮೋಂಧಂ ವೈಷ್ಣವ ಗ್ರಂಥದಲ್ಲಿ ಅಜುಜತ್ವೇನ ವಿರುದ್ಧತೆ ಅದಾಯ್ತು. ತನ್ನರುದ್ವೇನ ವಿರುದ್ಧತೆ ಆದಮೇಲೆ ತತ್ತಮೋಂಧಂ ಅದೆಲ್ಲ ಮುಗಿದ ಮೇಲೆ ಈಗ ದ್ವೇಷದಿಂದ ಮುಕ್ತಿ ಅಂತ ಬಂದಿತ್ತಲ್ಲ, ಅಲ್ಲ ಅಂತ ಹೇಳಿದ ಗೀತಾ ಭಾಷೆ ವಿಸ್ತಾರವಾಗಿ ಹೇಳಿದ್ರು. ಅನುವ್ಯಾಖ್ಯಾನದಲ್ಲಿ ಅದನ್ನೇ ಈಗ ಇನ್ನೊಂದು ರೀತಿಯಲ್ಲಿ ಹೇಳುತ್ತ ಮತ್ತೆ ಮತ್ತೆ ಹೇಳೋದಕ್ಕೆ ಕಾರಣ ಏನಂದರೆ ವಿಷಯ ದೃಢ ಆಗಬೇಕು ಅಂತ. ಇತ್ಯಾದಿ ರಿಪವೋ ಯಸ್ಯ ಧೇನ ಸಂಪ್ರೋಕ್ತ ಗುಣಸಂಯುಕ್ತ ಉಪಾಸೀತ ಹರಿಂ ದೃಷ್ಟ್ವಾ ಮುಕ್ತಿ ತೇನೈವ ಜಾವ್ಯತೆ. ದೇವರ ದರ್ಶನ ಫಸ್ಟ್ ಆಗಬೇಕು, ಮುಕ್ತಿ ಆಮೇಲೆ ಆಗಬೇಕು. ಯಾರ ದರ್ಶನ ಆದರೆ ಮುಕ್ತಿ ಆಗುತ್ತೋ ಅವನು ಸರ್ವೋತ್ತಮ. ಯಾರು ನೋಡಿದ್ರೆ ಅಪರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ. ಬ್ರಹ್ಮದೇವರು ನೋಡಿದ್ರು ಅಪರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ. ಯಾತಕ್ಕೆ? ಹಿರಣ್ಯಕಶಿಪು ಮೊದಲಾದವರೆಲ್ಲ ಏನು ಮಾಡಿದವರು? ಅವರು ನೋಡಿದವರು, ಅಪರೋಕ್ಷ ಜ್ಞಾನ ಅಂತ ಕರೀಲಿಲ್ಲ ಅವ್ರನ್ನ. ಯಾರನ್ನು ನೋಡಿದರೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೋ ಅವನು ನಾರಾಯಣ. ಅದು ಬಿಂಬರೂಪನೇ ಆಗಬೇಕು, ಅದು ವಿಶೇಷ. ಆಮೇಲೆ ಆ ರೂಪದಿಂದನೇ ಮುಕ್ತಿ ಕೊಡ್ತಾರೆ ಪರಮಾತ್ಮ. ಆದ್ದರಿಂದ ಬಿಂಬರೂಪ ದರ್ಶನ ಆಗಿಲ್ಲ ಅಂದರೆ ಜ್ಞಾನ ಬಂದಿಲ್ಲ ಅಂತ ಅರ್ಥ, ಮತ್ತೆ ಮುಕ್ತಿನೂ ಆಗೋದಿಲ್ಲ ಅಂತಲೂ ಅರ್ಥ. ದ್ವೇಷಾದ್ಯನ್ ಮುಕ್ತಿ ಕಥನಂ ಶ್ರುತಿವಾಕ್ಯ ವಿರೋಚಿತತೆ. ಕೆಲವರೆಲ್ಲ ದ್ವೇಷದಿಂದ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಶ್ರುತಿವಾಕ್ಯ ವಿರೋಚಿತತೆ. ಶ್ರುತಿಗೂ ವಿರುದ್ಧ, ವಾಕ್ಯಗಳು ಅಂದರೆ ಪೌರುಷೇಯ ಗ್ರಂಥಗಳಿಗೂ ವಿರುದ್ಧ, ಶ್ರುತಿ ಸ್ಮೃತಿ ಎರಡಕ್ಕೂ ವಿರುದ್ಧ ಅಂತ ತಾತ್ಪರ್ಯ. ಇತ್ಯವಿತು ಅದು ಯಾವ ಶ್ರುತಿಗಳು ಅಂದರೆ ಕೋಟ್ ಮಾಡ್ತಾರೆ ಟೀಕಾರಾಯ. ಕಿಂ ತತ್ ಶ್ರುತಿವಾಕ್ಯಮಿತ್ಯತೋ ತಸ್ಮಾದ್ ಅನ್ಯಥಾ ವ್ಯಾಖ್ಯಾತವ್ಯತಿ ಭಾವ ಮಾನಸ್ತೇನೇಭ್ಯೋ ಯೇ ಅಭಿದೃಹಸ್ಪತೆ ನಿರಾಮಿಣೋ ರಿಪವೋ ಅನ್ನೇಷು ಜಾಗೃತು ಇತ್ಯೇತದರ್ಥತಃ ಪಠತೆ ರಿಪವ ಇತಿ. ಐತರೇಯದಲ್ಲಿ ಅದೆಲ್ಲ ಹೇಳಿದ್ದಾರೆ ವಿಸ್ತಾರವಾಗಿ. ಅಲ್ಲಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ದೇವರನ್ನು, ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಭಾಳ ಸ್ವಾರಸ್ಯ ಅದು. ದೇವರು ಯಾರು ಕೇಳ್ತಾ ಬರ್ತಾರೆ? ವಿದ್ಯಾಭಿಮಾನಿ ದೇವತೆಗಳೆಲ್ಲ ಬಂದು ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಏನಂತ? ಮಾ ನಹ ಸ್ಥೇನೇಭ್ಯ, ಕಳ್ಳರಿದ್ದಾರಲ್ಲ ಅವ್ರ ಕೈ ನಮ್ಮನ್ನು ಕೊಡಬೇಡ್ರಿ. ಗೊತ್ತಾಯ್ತಾ? ಯಾಕೆ? ದುರುಪಯೋಗ ಮಾಡ್ಕೋತಾರೆ ಕಳ್ಳರೆಲ್ಲ, ವಿದ್ಯೆನ ಮಿಸ್ಯೂಸ್ ಮಾಡ್ತಾರೆ. ಆದ್ದರಿಂದ ಕೊಡಬೇಡಿ. ಇವಾಗ ಚಾಕು ಕೊಡಬೇಡಿ ಅಂತ ಅರ್ಥ ಆಗುತ್ತಲ್ಲ, ಆಟೆ. ಶಸ್ತ್ರ ಹೇಗೆ ಯೋಗ್ಯರಿಗೆ ಕೊಡಬೇಕು, ಶಾಸ್ತ್ರನೂ ಹಾಗೆ ಯಾರಿಗೆ ಕೊಡಬೇಕು? ಯೋಗ್ಯರಿಗೆ ಕೊಡಬೇಕು. ಇನ್ನೂ ಯೋಗ್ಯ ಆಗಿರ್ಬೇಕು. ಅದಕ್ಕಿಂತ ಶಸ್ತ್ರ ಹಿಡಿಯೋನಿ ಬಲ ಇದ್ರೆ ಸಾಕು, ವಿವೇಕ ಇದ್ರೆ ಸಾಕು. ಇದಾಗಲ್ಲ, ಪಾವಿತ್ರ್ಯ ಬೇರೆ ಬೇಕಿದಕ್ಕೆ ವಿಶೇಷವಾಗಿ. ಎರಡನೇ ಪಾಯಿಂಟ್. ಈಗ ಇನ್ನೂ ಅಭಿದ್ರೋಹಾಸ್ಪದೆ ದ್ರೋಹಿಗಳಿದ್ದಾರಲ್ಲ ಅವ್ರಿಗೆ ಕೊಡಬಾರದು. ನಿರಾಮಿಣ, ರಾಮನನ್ನು ಬಿಟ್ಟವರಿಗೆ, ರಾಮನ ವಿರೋಧಗಳಿಗೆ ಕೊಡಬಾರದು. ಅದಕ್ಕೆ ಅನೇಕ ಅರ್ಥ. ಒಂದು ಅರ್ಥ ಅದು ಇಲ್ಲಿ ಅರ್ಥ ಹೇಳುತ್ತಾ. ನಿರಾಮಿಣ ರಿಪವಹ, ನಿನ್ನ ಶತ್ರುಗಳಿದ್ದಾರೆ ಅವ್ರ ಕೈ ಕೊಡಬೇಡ. ಇನ್ನೊಂದು ಗುರುತು ಹೇಳ್ತಾರೆ, ಅನ್ನೇಷು ಜಾಗೃಸು. ವೆರಿ ಇಂಪಾರ್ಟೆಂಟ್. ಅನ್ನ ಅಂತ ಕೂತಿರ್ತಾರೆ ಹೊರತು ಜ್ಞಾನ ಬೇಡ ಅವರಿಗೆ. ಅರ್ಥ ಆಯ್ತಾ? ಈಗ ಊಟ ಇದ್ರೆ ಬರ್ತೀವಿ ಹೇಳ್ತಾರಲ್ಲ, ಹಾಗೆ ಊಟ ಇದ್ರೆ ಬರ್ತೀವಿ ಏನರ್ಥ? ಅದಕ್ಕೆ ಅನ್ನೇಷು ಜಾಗೃಸು. ಅವ್ರಿಗೆ ಅನ್ನದ ಬಗ್ಗೆ ಬಹಳ ಎಚ್ಚರ, ಜ್ಞಾನದ ಬಗ್ಗೆ ಎಚ್ಚರ ಇಲ್ಲ, ಅಂಥವ್ರು ಆಗಬಾರ್ದು. ಅರ್ಥ ಆಯ್ತಾ? ಆ ರೀತಿ ಟಿಫಿನ್ ಕ್ಯಾರಿಯರ್ ಒಯ್ದಷ್ಟು ಎಚ್ಚರಿಕೆ ಇದೆ, ಪುಸ್ತಕ ಒಯ್ಯೋದಿಲ್ಲ, ಪುಸ್ತಕ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅದ್ರ ಓದೋದು ಅಭ್ಯಾಸ ಇಲ್ಲ ಅಂತ. ಅನ್ನೇಷು, ಅನ್ನ ತಿನ್ನೋದ್ರ ಬೈತಾ ಇಲ್ಲ, ನೆನ್ಪಿಡ್ಬೇಕು. ಅನ್ನ ಬೈತಾ ಇಲ್ಲ, ಅನ್ನದಲ್ಲೇನೇ ಹೋಗ್ತಾರಲ್ಲ ಅವ್ರಿಗೆ ಬೈತಾ ಇರೋದು. ವಿದ್ಯಾರ್ಥಿ ಊಟ ಮಾಡಲ್ವ? ಹಾಗಿದ್ರೆ ಅವನು ಅನ್ನಾರ್ಥಿ ಅಂತ ಕರೆಯೋದಿಲ್ಲ. ಯಾಕೆ? ವಿದ್ಯಾರ್ಥಿಯಾಗಿ ಅನ್ನಕ್ಕೆ ಬಂದಿದ್ದಾನಷ್ಟೇ. ಅರ್ಥ ಆಯ್ತಾ? ಇವರು ಅನ್ನಾರ್ಥಿಗಳು, ಆಟಕ್ಕೆ ಬಂದವರು, ಅವರು ಅನ್ನಾರ್ಥಿಗಳು. ಅದಕ್ಕೆ ಎಲ್ಲ ಅರ್ಥಿಗಳಾಗಲಿ ತಪ್ಪಲ್ಲ, ಮುಖ್ಯವಾಗಿ ಜ್ಞಾನಾರ್ಥಿಗಳಾಗಲಿ. ಅಭಿದ್ರೋಹ ರಿಪವು ಅದನ್ನ ಅಧಿಕಾರ. ಈ ಶ್ರುತಿ ಹಾಗೆ ಇಲ್ವಲ್ಲ ಅಂದರೆ ಅರ್ಥತಃ ಪಠತಿ, ಅರ್ಥಪರ ಕೋಟ್ ಮಾಡ್ತಾ ಇದ್ದ. ರಿಪವೋ ಯೇ ತ್ವರಾಮಸ್ಯ ಮೂಖತ್ವ ನಿರಾಮಿಣ. ಯಾರು ರಾಮನಿಗೆ ಶತ್ರುಗಳು ಅವರೆಲ್ಲ ನಿರಾಮಿಗಳು ಅಂತ ಅವ್ರಿಗೆ ಹೆಸರು. ಅಭಿದ್ರೋಹ ಪದೇ ನಿತ್ಯಂ ಅಂಧೇ ತಮಸಿತೆ ಸ್ಥಿತಾ. ಅಂಧಲ್ ತಮಸಿ ಒಂದು ಹೆಜ್ಜೆ ಇಟ್ಟಿದ್ದಾರಾಗಲಿ ಅವರೆಲ್ಲ. ಒಳಗೆ ಬರಾಗಿಲ್ಲ. ಅಪರಾಧ ಮಾಡಿದ ತಕ್ಷಣ ಇನ್ನು ಕೇಸ್ ಬುಕ್ ಆಗುತ್ತೆ, ಒಳಗೆ ಹಾಕ್ತಾರೆ ಅಂತ ಗ್ಯಾರಂಟಿ ಇದ್ರೆ ಹಾಗೆ ಒಂದು ಸ್ಟೆಪ್ ಇನ್ ದಿ ಜೈಲ್, ಒನ್ ಸ್ಟೆಪ್ ಇನ್ ದಿ ಮೋಕ್ಷ. ಆ ಥರ ಆಗಬೇಕು. ಹರಿದ್ವಿಷಸ್ತಮೋ ಯಾಂತಿ ಏಚೈವ ತದಭೇದಿನಃ. ಯಾರು ದೇವರಿಗೆ ಅಭೇದ ಹೇಳ್ತಾರೆ,
ದ್ವೇಷ ಹೇಳ್ತಾರೆ, ಎಲ್ಲ ಅಂಧತಮಸ್ಗೆ ಹೋಗ್ತಾರೆ. ಇವೆಲ್ಲ ಯಾತಕ್ಕೆ ಹೇಳ್ತಿದ್ದಾರೆ ಅಂದರೆ ದ್ವೇಷದಿಂದ ಮುಕ್ತಿಯಾಗಿದ್ದರೆ ಅಂಧತಮಸ್ಗೆ ಹೋಗ್ತಾರೆ ಅಂತಂದು ಯಾಕೆ ಹೇಳ್ತಿದ್ರು? ಮುಕ್ತರಾಗ್ತಾರೆ ಅಂತ ಹೇಳಬೇಕಾಗಿತ್ತು, ಹೇಳೋದಿಲ್ಲ. ಅಥವಾ ಹೀಗೆ ಹೇಳ್ಬೋದು, ಒಂದು ಅರ್ಥ ಇದೆ, ಭಕ್ತರೂ ಮುಕ್ತರಾಗ್ತಾರೆ, ತಮಯೋಗಿಗಳು ಮುಕ್ತರಾಗ್ತಾರೆ, ದ್ವೇಷಗಳು ಮುಕ್ತರಾಗ್ತಾರೆ ಅಂತ ಹೇಳೋದು ಏನು ತಪ್ಪಲ್ಲ. ಏನರ್ಥ ಅದಕ್ಕೆ? ಅವರವರಿಗೆ ಬೇಕಾದ ಮುಕ್ತಿ ಸಿಗ್ತದೆ ಅಂತ. ಅವರವರಿಗೆ ಬೇಕಾದ ಮುಕ್ತಿ, ಮುಕ್ತಿ ಶಬ್ದಕ್ಕೆ ಏನರ್ಥ? ಅಷ್ಟೇ. ಈ ಸಂಸಾರ ಅಲ್ಲಿಗೆ ಹೋಗ್ತಾರೆ ಅಷ್ಟೇ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಅವು ಆ ಅರ್ಥದಲ್ಲಿ ಕರೆಕ್ಟು. ಎಲ್ಲಿಯಾದರೂ ದ್ವೇಷದಿಂದ ಮುಕ್ತಿ ಅಂತ ಹೇಳಿದರೆ ಆ ಅರ್ಥನೂ ಇದೆ. ಅದಕ್ಕೆ ಬೇರೆ ಅರ್ಥದ ಜೊತೆ ಅದೊಂದು ಅರ್ಥನ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಬರೋದೇ ಇಲ್ಲ. ಅದಕ್ಕೆ ಹೇಳಿದ್ದು ಆ ಮಂಥರಿ ಏನು ಕೇಳಿಲ್ಲ ಅವಳು, ಮುಕ್ತಿ ಆಗಬೇಕು ಅಂತ ಕೇಳಿದ್ರು. ಆಯಿತು, ರಾಮನ ಪಟ್ಟಕ್ಕೆ ವಿರೋಧ ಮಾಡೋ ಮುಕ್ತಿ ಆಗುತ್ತೆ ಆಗಿತ್ತು. ಯಾಕಂದ್ರೆ ಅವರೇ ಮಾಡಿದ ಅರ್ಥ, ಬ್ರಹ್ಮದೇವರೇ ಮಾಡಿದ ಅರ್ಥ ಅದು. ಅದ್ರ ಅರ್ಥನೂ ಮಾಡಬೇಕು. ಯಾಕೆ ಅರ್ಥ ಮಾಡಬೇಕು? ತಮಯೋಗ್ಯರಿಗೆ ಹೇಳಿದ ಮಾತು, ಮೋಹ ಬಂತವ್ರು. ಅವಿದ್ರೋಹಾಸ್ಪದೇ ನಿತ್ಯಂ ಅಂಧೇಯ ತಮಸಿ ತೇಸ್ತಿ. ಇವತ್ತು ಒಂದು ಮಾತಿದೆ, ಪರೀಕ್ಷೆ ಬೋಧ ಹೋಗ್ಬಿಡ್ತದೆ. ಎಲ್ಲ ನಾವು ಫ್ರೀ ಅಂತ ಬಿಡ್ತಾರೆ. ಫೇಲ್ ಆಗೋರು ಫ್ರೀ ಆಗ, ಪಾಸ್ ಆಗೋರು ಫ್ರೀ. ಫೇಲ್ ಆಗೋರು ಯಾತಕ್ಕೆ ಫ್ರೀ ಅಂದರೆ ಇಷ್ಟು ದಿವಸ ಅವ್ರು ಎಲ್ಲ ಹೋಗ್ಬೇಕಾದ್ರೂ ಇಲ್ಲಿ ಓದಕ್ಕೆ ಬರೋಲ್ಲ, ಹೋಗಕ್ಕೂ ಬರೋದಿಲ್ಲ, ಬಂದರೆ ಈಗ ಕೆಟ್ಟ ಕಡೆ ಆರಾಮ ಹೋಗ್ಬೋದು. ಈಗ ಆ ಥರ ಫ್ರೀ ಅವರು. ಇವನು ಹಾಗಲ್ಲ, ಎಷ್ಟೋ ಇನ್ನೂ ಕೆಲವು ಓದ್ಬೇಕು ಅನ್ಕೊಂಡಿದ್ದವನು, ಸಿಲೆಬಸ್ಸಲ್ಲಿ ಇಲ್ಲ ಅದು. ಇಲ್ಲಿ ಪ್ರಾಬ್ಲಮ್, ಈಗ ಫ್ರೀಯಾಗಿ ಓದ್ಬೋದು. ಯಾಕಂದ್ರೆ ಆ ರಿಸ್ಕ್ ಹೋಯ್ತು. ಈಗ ತುಂಬ ಪಕ್ಕದ ನೆನ್ಪಿಟ್ಕೊಳ್ಳಿ, ಪರೀಕ್ಷೆ ಮುಗಿದ್ಮೇಲೆ ಓದಷ್ಟು ಮೊದಲು ಓದಕ್ಕೆ ಬರಲ್ಲ. ಕೆಲಸಕ್ಕೆ ಸೇರಿದ್ರೆ ಇನ್ನೂ ಜಾಸ್ತಿ ಓದ್ತಾ. ಈಗ ಟೆನ್ಷನ್ ಇಲ್ಲ ಆಗ. ಹೌದು, ಈ ಥರ ಮುಕ್ತಿ ಅರ್ಥ ಮಾಡೋರು ಮಾಡಿ. ಹರಿದ್ವಿಷಸ್ತಮೋ ಯಾಂತಿ ಏಚೈವ ತದಭೇದಿನಃ ತನ್ನಿರ್ಗುಣತ್ವಮೇತ ವೇತ್ತಾರಃ ತಸ್ಯ ದೋಷವಿದೋಪಿ ಚ. ಯಾರು ಹರಿದ್ವೇಷಿಗಳು ದೇವರ ಅಭೇದ ತಿಳ್ಕೊಳ್ತಾರೋ, ನಿರ್ಗುಣತ್ವ ಹೇಳ್ತಾರೋ, ದೋಷವಿದ. ಈಗ ನಿರ್ಗುಣತ್ವ ಅದಕ್ಕೆ ಬಂತೀಗ. ನಿರ್ಗುಣತ್ವ ಅಂಬೋದು ಒಂದು ಅರ್ಥ ನೀವು ಮಾಡೋದಾಗಿದ್ದರೆ ಇಲ್ಲಿ ತಪ್ಪು ಅಂತ ಯಾಕೆ ಹೇಳ್ತಾ ಇದ್ರು? ನಿರ್ಗುಣತ್ವ ಅಂತಂತ ಬಸ್ಸಿ ಹೋಗ್ತಾರೆ ಅಂತ ಹೇಳಿದ ಮೇಲೆ ನೀವು ಹೇಳೋ ಅರ್ಥ ನಿರ್ಗುಣತ್ವ ಹೇಳಬಾರದು, ನಾವು ಹೇಳೋ ಅರ್ಥಲ್ಲಿ ಹೇಳ್ಬೋದು. ಪ್ರಾಕೃತ ಗಣರಹಿತ ಸರಿ. ಇತೀಚ ಕಥಮೇತ ಶ್ರುತಿ ವಿರೋಧ ಇತ್ಯತಃ ಇತ್ಯಾದಿ ಸಂದರ್ಭ ದ್ವೇಷಣಸ್ತವ. ಹೀಗೆ ದ್ವೇಷಗಳಿಗೆ ಸ್ಪಷ್ಟವಾಗಿ ತಮಸ್ಸು ಅಂತ ಹೇಳಿರೋದ್ರಿಂದ ಭಕ್ತಿಯಿಂದನೇ ಮುಕ್ತಿ ಹೊರತು ದ್ವೇಷದಿಂದ ಮುಕ್ತಿ ಅಂತ ತಿಳ್ಕೊಳ್ಬಾರ್ದು. ಶಿಶುಪಾಲ ಮೊದಲಾದವ್ರ ಬಗ್ಗೆ ಹೇಳಿದ ಮಾತುಗಳೆಲ್ಲ ಯಾವ ಅರ್ಥ ಅಂತ ನೀನು ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಇನ್ನೂ ಸ್ವಲ್ಪ ಇಲ್ಲಿ ಹೇಳ್ತಾರೆ ಈಗ, ಅದಿಷ್ಟು ಕೂಡ ಮತ್ತೆ ನಾಡಿದ್ದು. ಇತ್ಯಾದಿ ಸಂದರ್ಭ ದ್ವೇಷಣ ಸ್ತಮಯೀಯತೆ. ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ವೀಕ್ಷುರತ್ಯಗಾಸೂನೋ ಪ್ರಹ್ಲಾದಶ್ಚಾನುಭವತಃ. ದ್ವೇಷ ಆಗಿದ್ದ ಹಿರಣ್ಯಕಶಿಪು ತಮಸ್ಸೆ ಹೋಗಬೇಕಾಗಿತ್ತು, ಆದರೆ ಮಗ ಪ್ರಹ್ಲಾದನ ಒಂದು ಸಿದ್ಧಿಯಿಂದಾಗಿ ತಪ್ಪಿಸ್ಕೊಂಡ ಅಂಥೇಳಿ. ಸೊ ದ್ವೇಷದಿಂದಾಗಿದ್ದರೆ ತಪ್ಪಿಸೋದೇನು ಬಂತು? ಸಹಜವಾಗಿ ಭಕ್ತಿಗೆ ಹೋದವರು ತಪ್ಪಿಸೋ ಪ್ರಸಂಗ ಬರೋದಿಲ್ಲ. ದ್ವೇಷದಿಂದ ಮಾಡಿದ ಮಗನಿಂದಾಗಿ ತಪ್ಪಿತು ಅಂತ ಹೇಳಿದ್ರಿಂದ ದ್ವೇಷ ಕೆಟ್ಟದು ಅಂತ ಹೇಳಿದಾಗಲಿಲ್ಲ. ಈಗ ಭಾಗವತದಲ್ಲಿ ಯಾವ ಭಾಗವತದಲ್ಲಿ ಹಿರಣ್ಯಕಶಿಪು ಮುಕ್ತನಾದ ಅಂತ ಹೇಳಿದ್ರು ಅದೇ ಭಾಗವತದಲ್ಲಿ ಮಾತು ಹೇಳ್ತಾರೆ. ಅದ್ರ ಮೇಲೆ ಬೇರೆ ಎಲ್ಲೂ ಸಪ್ಲೈ ಮಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಿರೋರು. ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರ ಅದಘಾತ್. ನಮ್ಮಪ್ಪ ಎಷ್ಟು ತಪ್ಪು ಮಾಡಿದ್ದಾನೆ ಅಂದರೆ ಕೊನೆಯಿಲ್ಲದ ಪಾಪ ಮಾಡಿದ್ದಾನೆ. ದುರಂತ, ಕೊನೆಯಿಲ್ಲದ ಪಾಪ. ಅದಕ್ಕೆ ರೆಮಿಡಿನೇ ಪ್ರಾಯಶ್ಚಿತ್ತನೇ ಇಲ್ಲ. ಅಂದರೆ ದ್ವೇಷ ಮತ್ತು ಪ್ರಾಯಶ್ಚಿತ್ತ ಪಾಪ ಅಂತ ಕರಿತಿರ್ಬೇಕಾದ್ರೆ ಮುಕ್ತಿ ಹೇಗಾಗುತ್ತೆ ಅದರಿಂದ? ಇವೆಲ್ಲ ಅರ್ಥ ಅದೇ ಅಲ್ಲಲ್ಲೇ ವಾಕ್ಯಗಳಲ್ಲೇ ಉತ್ತರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಕರೆಯೋದು? ವೇದ್ಯ, ಜಿಜ್ಞಾಸೆ. ಜಿಜ್ಞಾಸೆ ಮಾಡಿದಾಗೆಲ್ಲ ಕ್ಲಾರಿಟಿ ಬರುತ್ತಾಗ. ಸುಮ್ಮನೆ ನೋಡಿದಾಗಿರೋ ಕ್ಲಾರಿಟಿ ನಿಜವಾಗ್ಲೂ ಬರೋದು ಜಿಜ್ಞಾಸೆ ಮಾಡಿದಾಗ. ಜಿಜ್ಞಾಸೆ ಅಂದ್ರೇನು? ಪೂರ್ವಪಕ್ಷ ಸಿದ್ಧಾಂತ. ಪೂರ್ವಪಕ್ಷ ಸಿದ್ಧಾಂತ ಹೋದರೆ ಎಲ್ಲ ಕ್ಲಿಯರ್ ಆಗಿ ಅಲ್ಲಿಗೆ. ಓಂ ನಾರಾಯಣ.